ದೇವರ ಪರಿಶುದ್ಧನಾಮಕ್ಕೆ ಮಹಿಮೆ ಉಂಟಾಗಲಿ. ನನ್ನ ಹೆಸರು ಮಣಿಮೇಗಲೈ, ನನ್ನ ಮಗನ ಹೆಸರು ನಿತೇಶ್. ನನ್ನ ಮಗ ಇಲ್ಲಿ ಕಾಲೇಜಿಗೆ ಹೋಗ್ತಿದ್ದಾನೆ ಮೈಸೂರಲ್ಲಿ. ನಾನು ಊಟಿಯಲ್ಲಿ ನಮ್ಮ ಮನೆ ಇದ್ವಿ. ಇಲ್ಲಿ ಬಂದು ನನ್ನ ಮಗ ಕಾಲೇಜ್ಗೋಸ್ಕರ 3 ವರ್ಷ ಮನೆ ತಗೊಂಡಿದ್ವಿ ಇಲ್ಲಿ ಮೈಸೂರಲ್ಲಿ. ಒಂದು ಸತಿ ಮೈಸೂರಿಂದ ಮನೆಗೆ ಬರಬೇಕಾ ಟೈಮಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಬೈಕಲ್ಲಿ ಬರೋ ಟೈಮಲ್ಲಿ ಆಕ್ಸಿಡೆಂಟ್ ಆಗೋ ಟೈಮಲ್ಲಿ ನನ್ನ ಮಗನಿಗೆ ಒಂದು ಸ್ತ್ರೀಗೆ ಬ್ಲಡ್ ಬೇಕು ಅಂತ ಫೋನ್ ಮಾಡಿದ್ದಾರೆ ಕಾಲೇಜಿಗೆ. ಆ ಟೈಮಲ್ಲಿ ನನ್ನ ಮಗನಿಗೊಬ್ಬನಿಗೆ ಈ ಬ್ಲಡ್ ಗ್ರೂಪ್ ಇದೆ, ಓ ನೆಗೆಟಿವ್. ಆ ಬ್ಲಡ್ ಕೊಡೋದಕ್ಕೋಸ್ಕರ ನನ್ನ ಮಗ ಬಂದು ಆ ಸ್ತ್ರೀಗೆ ಬ್ಲಡ್ ಕೊಟ್ಟು ಹೋಗಿದ್ದಾರೆ. ಆವತ್ತು ಸಾಯಂಕಾಲವೇ ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿದ್ವಿ. ಆಕ್ಸಿಡೆಂಟ್ ಆಗಿ ಅವ್ನು 2 ಸತಿ ಆಂಬ್ಯುಲೆನ್ಸ್ಲಿ ಹೋಗೋ ಟೈಮಲ್ಲಿ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ವಿ. ಹಾರ್ಟ್ ಅಟ್ಯಾಕ್ ಆಯಿತು 2 ಟೈಮು. ಮಗಗೆ ಭಾಳ ಹೊಟ್ಟೆಯಲ್ಲಿ ಭಾಳ ಆಪ್ರೇಷನ್ ಆಗಿದ್ವಿ, ದೊಡ್ಡ ಆಪ್ರೇಷನು. ಅದು ಆಪ್ರೇಷನಲ್ಲಿ ಡಾಕ್ಟ್ರ್ ಹೇಳಿದರು ಅದು ಸ್ಪ್ಲೀನ್ ರಿಮೂವ್ ಮಾಡಿದ್ದಾರೆ ಫುಲ್ ಡ್ಯಾಮೇಜ್ ಆಗಿ. ಆಮೇಲೆ ಲಿವರ್ ಕಟ್ಟಾಗಿ ಅದೊಂದು ಬ್ಲಡ್ಡು ಹೊಟ್ಟೆ ತುಂಬ ಬ್ಲಡ್ ಆಗಿತ್ತು. ಡಾಕ್ಟರ್ಸ್ ಹೇಳಿದ್ರು ಏನಂದ್ರೆ ಭಾಳ ಕ್ರಿಟಿಕಲ್ ಅದಾನೆ, ಅವ್ನು ಸರಿಯಾಗಲ್ಲ. ಅವನಿಗೆ ಟೈಮ್ ಕೊಟ್ಟಿದ್ದಾರೆ, ಒಂದು 10 ನಿಮಿಷ 20 ನಿಮಿಷ ಅಷ್ಟೇ ಟೈಮ್ ಕೊಟ್ಟಿದ್ದಾರೆ, ಮಗನ ರೆಡಿ ಆಗಲ್ಲ ಅಂದು. ಅವನಿಗೆ ಭಾಳ ಬ್ಲಡ್ ಬೇಕು ಅಂತ ಡಾಕ್ಟ್ರು ಹೇಳಿದರು. ಆ ಟೈಮಲ್ಲಿ ಎಲ್ಲೂ ಬ್ಲಡ್ ಸಿಕ್ಕಿಲ್ಲ. ಮತ್ತು ಆ ಟೈಮಲ್ಲಿ ನಾವು ಜೀಸಸ್ ಕಾಲ್ಗೂ ಪ್ರೇಯರ್ ಮಾಡಿದ್ವಿ, ಫೋನ್ ಮಾಡಿದ್ವಿ. ಫೋನ್ ಮಾಡೋ ಟೈಮಲ್ಲಿ ಅವರು ಪ್ರೇಯರ್ ಮಾಡಿಸಿದ್ದಾರೆ. ಆ ಟೈಮಲ್ಲಿ ಎಲ್ಲ ಫ್ರೆಂಡ್ಸ್ಗಳಿಗೂ ಅದು ಫೋನ್ ಮೂಲಕ ತೊಡರು ಮಾಡಿದ್ವಿ. ಮತ್ತೆಲ್ಲ ಅವರೆಲ್ಲರೂ ಬಂದು ಬ್ಲಡ್ ಎಷ್ಟು ಬ್ಲಡ್ ಬೇಕೋ ಅಷ್ಟು ಬ್ಲಡ್ಡು ನನ್ನ ಮಗನಿಗೆ ಸಿಕ್ಕುತ್ತೆ. ಆ ಟೈಮಲ್ಲಿ ಅಲ್ಲೇ ಹೋಗಿದ್ವಿ. ಒಂದೊಂದು ದಿನ ಒಂದೊಂದು ಪ್ರಾಬ್ಲಮ್ ಹೇಳ್ತಾರೆ ನನ್ನ ಮಗನಿಗೆ. ಒಂದೊಂದು ದಿನ ಒಂದು ದಿನ ಬ್ಲಡ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ, ಇನ್ನೊಂದು ಸತ ಒಂದೊಂದು ಪ್ರಾಬ್ಲಮ್ ಹಂಗೆ ಡೈಲಿ ಹೇಳ್ತಾರೆ. ಒಂದು 35 ಡೇಸ್ ICUಲಿದ್ದಾನೆ. ಆ ಟೈಮಲ್ಲಿ ನಾವು ಇಲ್ಲಿ ಮೈಸೂರಲ್ಲಿದೆ ಪ್ರೇಯರ್ ಟವರ್ಗೆ ಫೋನ್ ಮಾಡಿದ್ವಿ, ಜೀಸಸ್ ಕಾಲ್ಗೆ. ಪ್ರೈಸ್ ಅಲ್ಲ, ಜೀಸಸ್ ಕಾಲ್ಸ್ ಪ್ರೇಯರ್ ಟವರ್ ಮೈಸೂರು. ಹೇಳಿ ಸಿಸ್ಟರ್. ಓಕೆ ಸರಿ ಸಿಸ್ಟರ್, ಯೋಚನೆ ಮಾಡಬೇಡಿ, ಪ್ರಾರ್ಥನೆ ಮಾಡೋಣ. ದೇವರಿದ್ದಾರೆ. ಪ್ರೀತಿ ಸ್ವಲ್ಪನಾದ ನಮ್ಮ ತಂದೆಯ ರಾಜನ ಸಫಾಯಿ ಸಮಯದಲ್ಲಿ ಕರೆ ಮಾಡಿರುವ ತಾಯಿನ ನಿನ್ನ ಹಸ್ತಕೊಪ್ಪಿಸ್ತೇವೆ ರಾಜ. ವಿಶೇಷವಾಗಿ ಕರ್ತನೆ ರಾಜ ಸಪ ನಿರ್ದೇಶ್ ಮಗನಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ರಾಜ. ಆಕ್ಸಿಡೆಂಟ್ ಆಗಿ ಕರ್ತನೆ ಸಪ ಈ ಸಮಯದಲ್ಲಿ ICUನಲ್ಲಿರುವಾಗ ಕರ್ತನೆ ರಾಜ ತಂದೆ ರಾಜ ನಿನ್ನ ಪ್ರಸನ್ನತೆ ರಾಜ ಈ ಸಮಯದಲ್ಲಿ ಕರ್ತನೆ ಆ ಮಗನ ಮೇಲೆ ಇಳಿದು ಬರಲೆಂದು ನಾವು ಪ್ರಾರ್ಥನೆ ಮಾಡ್ತೇವೆ ಅಪ್ಪ. ಕರ್ತನೆ ರಾಜ ನಿನ್ನ ವಾಕ್ಯದಲ್ಲಿ ವಿಮೋಚನೆ ಕಾಂಡದಲ್ಲಿ ನೋಡ್ತೇವೆ ರಾಜ, ನಾನೇ ಒಳ್ಳೆ ಆರೋಗ್ಯದಾಯಕನಾಗಿದ್ದೇನೆ ಅಂತ ಹೇಳಿದ್ದೀರಪ್ಪ. ತಂದೆ ರಾಜ ಈ ಸಮಯದಲ್ಲಿ ಕರ್ತನೆ ರಾಜ ನಿಸಪ್ಪ ನಿತೇಶ್ ಮಗನ ಮೇಲೆ ನಿನ್ನ ಪ್ರಸನ್ನತೆ ಆವರಿಸಲಿ ಕರ್ತನೆ. ಒಂದು ಬಿಡುಗಡೆ ಸಂಪೂರ್ಣವಾಗಿ ಕರ್ತನೆ ಹೌದು ಮಗನ ಸ್ವಸ್ಥತೆಯನ್ನು ಹೊಂದಿಕೊಂಡು ರಾಜ ಬಂದು ಕರ್ತನೆ ರಾಜ ಅನೇಕರಿಗೆ ಸಾಕ್ಷಿಯಾಗಿ ನಿಲ್ಲುವಂಥ ಕೃಪೆಯನ್ನು ಅನುಗ್ರಹಿಸು ರಾಜ ನಿಸಪ್ಪ. ಸಣ್ಣ ಪ್ರಾರ್ಥನೆಯನ್ನು ರಾಜ ನಿನ್ನ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿಕೊಳ್ತೇವೆ ತಂದೆಯೇ, ಆಮೇಲೆ. ನಾನು ಸ್ವಲ್ಪ ಎಲ್ಲ ಫುಲ್ಲು ವಿಶ್ವಾಸದೋடு ನಾನು ಜಪ ಮಾಡಿದ್ವಿ. ನನ್ನ ದೇವರು ಸರಿ ಮಾಡಿ ಕೊಡ್ತಾನೆ ನನ್ನ ಮಗನಿಂದ ವಿಶ್ವಾಸದೋடு ಜಪ ಮಾಡಿದ್ವಿ. ಅದು ಮಾತ್ರ ಎಲ್ಲ ನಮ್ಮ ಪ್ರೇಯರ್ ಆಯಿಲು ಸಿಸ್ಟರ್ಸ್ ಪ್ರೇಯರ್ ಮಾಡಿ ಪ್ರೇಯರ್ ಆಯಿಲ್ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಡೈಲಿ ಪ್ರೇಯರ್ ಆಯಿಲ್ ತಗೊಂಡು ನನ್ನ ಮಗನಿಗೆ ಮೇಲೆಲ್ಲ ಪ್ರೇಯರ್ ಆಯಿಲ್ ಹಾಕಿದ್ವಿ. ಅದು ಏನು ಪ್ರಾಬ್ಲಮ್ ನಮ್ಮ ಮನೇಲಿ ಯಾರಿಗೆ ಪ್ರಾಬ್ಲಮ್ ಬಂದಲೋ ಆ ಆಯಿಲು ಕೈಲಿ ಹಾಕ್ಕೊಂಡು ಮೇಲೆಲ್ಲ ಆಯಿಲ್ ಹಾಕಿದ್ವಿ. ಆ ಟೈಮಲ್ಲಿ ಅದು ಇನ್ನೂ ಪ್ರೇಯರ್ ಆಯಿಲ್ ಕಮ್ಮಿ ಆಗಿಲ್ಲ, ಹಂಗೆ ಇದೆ ನನ್ನ ಕೈಲಿ ಇನ್ನೂ ಆಯಿಲ್ ಇದೆ. ಒಂದು 2 ತಿಂಗಳು ಹಾಸ್ಪಿಟ್ಲ್ ಡೈಲಿ ಯೂಸ್ ಮಾಡಿದೆ ಪ್ರೇಯರ್ ಆಯಿಲ್. ನನ್ನ ಮನೆಗೆ ತಗೊಂಡೋಗಿ ಅಲ್ಲಿಯೂ ನಾವು ಪ್ರೇಯರ್ ಆಯಿಲ್ ಯೂಸ್ ಮಾಡಿದ್ದೆ. ಅದು ಒಂದು ಡಬ್ಬಿ ಇನ್ನೂ ಖಾಲಿ ಆಗಿಲ್ಲ, ಹಂಗೆ ಇದ್ವಿ ಪ್ರೇಯರ್ ಆಯಿಲು. ನಾರ್ಮಲ್ ವಾರ್ಡ್ಲೆ ಒಂದು 20 ಡೇಸ್ ನಾರ್ಮಲ್ ವಾರ್ಡ್ಲೆ ಮತ್ತು 50 ಡೇಸ್ ಹಾಸ್ಪಿಟ್ಲ್ ಇದ್ದಾನೆ ನನ್ನ ಮಗ. ಅದು ಜೀವ ನೋಡೋದು ದೇವರು ಮಗನ ಕೊಟ್ಟಿದ್ದಾರೆ ಈ ಟೈಮಲ್ಲಿ. ನಾನು ಎಷ್ಟು ಟೈಮ್ ಹೇಳಿದ್ದು ನನ್ನ ಮಗ ಇವನೇ ನಿತೇಶ್, ಇವನೇ ದೇವರ ಜೀವನ ಕೊಟ್ಟು ನಿಲ್ಲಿಸಿದ್ದಾರೆ ಇಲ್ಲಿ. ದೇವರಿಗೂ ನನ್ರಿ. ಪ್ರೇಯರ್ ಮಾಡಿಸ್ದೆ ದಿನಕರನ್ ಪಾಸ್ಟ್ರಯ್ಯ ಜೀಸಸ್ ಕಾಲ್ ಎಲ್ಲ ಪ್ರೇಯರ್ ಮಾಡಿದ್ರೆ ಎಲ್ಲರಿಗೂ ಈ ಟೈಮಲ್ಲಿ ಥ್ಯಾಂಕ್ ಮಾಡ್ತೀವಿ.